ಆಗಿದ್ದ ಚಿನ್ನಯ್ಯ ಆತ ಮಹೇಶ್ ತಿಮರೋಡಿ. ಧರ್ಮಸ್ಥಳ ವಿರೋಧಿ ಗ್ಯಾಂಗ್ಗೆ ಸಂಕಷ್ಟದ ಮೇಲೆ ಸಂಕಷ್ಟ ಎದುರಾಗ್ತಾ ಇದೆ. ಉಡುಪಿ ಜಿಲ್ಲಾ ನ್ಯಾಯಾಲಯಕ್ಕೆ ಮಹೇಶ್ ಶೆಟ್ಟಿ ತಿಮರೋಡಿಯನ್ನ ಹಾಜರುಪಡಿಸಲಾಗ್ತಾ ಇದೆ ಅನ್ನೋದ್ರ ಡೀಟೇಲ್ಸು. ಮತ್ತೆ ಕಸ್ಟಡಿಗೆ ಕೇಳಲಿದ್ದಾರೆ ಬ್ರಹ್ಮಾವರದ ಪೊಲೀಸರು. BL ಸಂತೋಷ್ಗೆ ಅವಹೇಳನ ಮಾಡಿದ ಪ್ರಕರಣದಲ್ಲಿ ಬಂಧನಕ್ಕೆ ಒಳಪಟ್ಟಿರುವಂತಹ ಮತ್ತೊಬ್ಬ ವ್ಯಕ್ತಿ ಮಹೇಶ್ ಶೆಟ್ಟಿ ತಿಮರೋಡಿ. ಈ ವ್ಯಕ್ತಿಯನ್ನ ಇನ್ನಷ್ಟು ದಿನಗಳ ಕಾಲ ವಶಕ್ಕೆ ಪಡಿಬೇಕು ಅಂತ ಅಂದ್ಕೊಂಡಿದ್ದಾರೆ. ಈ ವ್ಯಕ್ತಿಯದ್ದು ಬಿಡಿ, ನಾಲಿಗೆನ ಅದು ಅಂತ ಅನಿಸ್ಬಿಡ್ಬೇಕು, ಅಥವಾ ಮನೆಯ ಬಚ್ಚಲ ಅಂತ ಅನಿಸ್ಬೇಕು. ಯಾರ ಬಗ್ಗೆ ಹೇಗೆ ತೇಜೋವಧೆ ಮಾಡೋದಕ್ಕೆ ಸಾಧ್ಯ ಇದೆಯೋ ಆ ಥರ ಮಾಡ್ತಾ ಇದ್ದಿದ್ದ ವ್ಯಕ್ತಿ ಈಗ ಈ ನೆಲದ ಕಾನೂನು ಅಂದ್ರೆ ಏನು ಅನ್ನೋದರ ಅನುಭವ ಆ ವ್ಯಕ್ತಿಗೆ ಆಗ್ತಾ ಇದೆ. ಆಮೇಲೆ ಮನಸ್ಸಿನ ವಿಕೃತಿಗಳನ್ನೆಲ್ಲ ಬಾಯಲ್ಲಿ ಆಚೆ ತರ್ತಾ ಇದ್ದ ವ್ಯಕ್ತಿ. ಇನ್ನೊಂದು ಕಡೆಗೆ SIT ಅಧಿಕಾರಿಗಳು ಈತನನ್ನ ಕಸ್ಟಡಿಗೆ ತೆಗೆದುಕೊಂಡು ಹೋಗುವಂತಹ ಸಂದರ್ಭದ ದೃಶ್ಯಾವಳಿಗಳನ್ನ ಕೂಡ ನೀವು ನೋಡ್ತಾ ಇದ್ದೀರಾ. ಕೋರ್ಟ್ಗೆ ಹಾಜರುಪಡಿಸಿ ಕೋರ್ಟ್ನಿಂದ ಪರ್ಮಿಷನ್ ಪಡೆದು 10 ದಿನಗಳ ಕಾಲ SIT ತನ್ನ ಕಸ್ಟಡಿಯಲ್ಲಿ ಇಟ್ಕೊಳ್ಳುತ್ತೆ. ಈ ಟೈಮ್ನಲ್ಲಿ ಈತ ಎಲ್ಲಿ ವಾಸ ಮಾಡ್ತಾ ಇದ್ದ, ಶೆಲ್ಟರ್ ಯಾರು ಕೊಟ್ಟಿದ್ರು, ಸ್ಕ್ರಿಪ್ಟ್ ಬರೆದಿರೋದ್ರ ಹೆಸರು ಹೇಳಿದಾನಂತಲ್ಲ, 3 ಜನರ ಹೆಸರು, ಆ 3 ಜನರನ್ನ ಬನ್ರಪ್ಪ ಸ್ಟೇಷನ್ಗೆ ಅಂತ ಕರ್ಕೊಂಡು ಬರ್ತಾರೆ. ಬರಲಿಲ್ಲ ಅಂದ್ರೆ ಒದ್ದು ಕರ್ಕೊಂಡು ಬರ್ತಾರೆ. SIT ಕಚೇರಿಗೆ ಬರುವಂತಹ ಸಂದರ್ಭ, ಬೆಳ್ತಂಗಡಿಯ SIT ಕಚೇರಿಗೆ ಇಷ್ಟು ದಿನ ದೂರುದಾರ, ಈಗ ಪ್ರಕರಣದ ಅಕ್ಯೂಸ್ಡ್ ಆರೋಪಿ ಚಿನ್ನಯ್ಯನನ್ನ ಕರ್ಕೊಂಡು ಬರುವಂತಹ ದೃಶ್ಯ. ಮೀಡಿಯಾ ಫೋಕಸ್ ಮಾಡ್ತಾ ಇಲ್ಲ, ಮೀಡಿಯಾ ಹೆಲ್ಪ್ ಮಾಡ್ತಾ ಇಲ್ಲ ಅಂತ ಹೇಳ್ತಾ ಇದ್ದವ್ರು ನೋಡಿ, ಪ್ರತಿ ಕ್ಷಣದ ಅಪ್ಡೇಟ್ ಅನ್ನು ಕೊಡ್ತೀವಿ, ಪ್ರತಿ ಮೂಮೆಂಟ್, ಯಾರನ್ನೂ ಬಿಡೋ ಮಾತೇ ಇಲ್ಲ. ಯಾರು ಸತ್ಯವಂತರು ಅನ್ನೋದು ಜಗತ್ತಿಗೆ ಗೊತ್ತಾಗ್ಬಿಡ್ಲಿ. ಸೊ ಏನೇನ್ ನಡೆದ್ರು ಒಂದ್ ಚಿಕ್ಕದಾಗಿ ಒಂದು ಹುಲ್ಲುಗಡ್ಡಿ ಅಲುಗಾಡಿದ್ರು ಕೂಡ ತೋರಿಸ್ತೀವಿ ನಿಮ್ಗೆ. ಈ ಪ್ರಕರಣದಲ್ಲಿ ಅರ್ಹರಿಗೆ ನ್ಯಾಯ ಸಿಗಲೇಬೇಕು, ನ್ಯಾಯ ಕೊಡಿಸೋರೆ ನಾವು. ಅದರ ಭಾಗ ಫಾಲೋ ಅಪ್ ಸ್ಟೋರಿಗಳನ್ನ ಗಮನಿಸ್ತಾ ಇದ್ದೀರಾ. ಇಲ್ಲಿ ಪ್ರಶ್ನೆಗಳನ್ನು ಕೇಳ್ತಾರೆ, ಸುಮಾರು ಪ್ರಶ್ನೆಗಳಿದೆ. ಒಂದು, ಆತನಿಗೇನೋ ಸೆಟ್ಲ್ಮೆಂಟ್ ಮಾಡಿದ್ದಾರೆ ಅಂತ ಮಾತು ಕೇಳಿ ಬರ್ತಾ ಇದೆ ಲೋಕಲ್ ಆಗಿ. 2 ಲಕ್ಷನೋ 4 ಲಕ್ಷನೋ ಎಲ್ಲಿಟ್ಟಿದ್ದಾನೆ ಆತ, ಹೆಂಗ್ ಟ್ರಾನ್ಸ್ಫರ್ ಆಯಿತು, ಯಾವ ಬ್ಯಾಂಕ್ ಅಕೌಂಟಿಂದ ಹೋಯ್ತು, ಎಷ್ಟು ಜನ ಟ್ರೈನಿಂಗ್ ಕೊಡ್ತಾ ಇದ್ರು, 3 ಜನನ 30 ಜನನ 50 ಸಿಬ್ಬಂದಿಗಳ. ಆಮೇಲೆ ಆ ಪಾಯಿಂಟ್ಗಳನ್ನ ಇಂತಿಂಥದ್ದೇ ಪಾಯಿಂಟ್ ಗುರುತಿಸ್ಬಿಡು ನೀನು ಅಂತ ಹೇಳ್ಕೊಟ್ಟವ್ರು ಯಾರು, ಅವೆಲ್ಲವೂ ಕೂಡ ಆಚೆ ಬರುತ್ತೆ. ಸ್ಪೆಷಲಿ ಸೀರೆ ಸಿಕ್ತು ಬ್ಲೌಸ್ ಸಿಕ್ತು ಅಂತ ಹೇಳ್ಕೊಂಡು ಡ್ರಾಮಾ ಮಾಡಿದ್ರಲ್ಲ ಡ್ರಾಮಾ ಮಾಸ್ಟರ್ಗಳು, ಅವರನ್ನು ಯಾವಾಗ ಕರ್ಕೊಂಡು ಬರ್ತೀರಾ ಅಂತ ಸುಮಾರು ಯೂಟ್ಯೂಬ್ ಚಾನೆಲ್ಗಳು ಲೈಕ್ಸು ವ್ಯೂಸ್ಗೋಸ್ಕರ ತಮ್ನೇಲ್ನಲ್ಲಿ ಹಾಕೋದು. 4 ಶವ ಪತ್ತೆ, ಇದೇ ನಿಜ. ಮೇನ್ ಸ್ಟ್ರೀಮ್ ಮೀಡಿಯಾದಲ್ಲಿ ಬರ್ತಿರೋದು ನಂಬೇಡಿ. ನಾವೇ ಕಣ್ಣಾರೆ ನೋಡಿದ್ವಿ, ನಮ್ಮ ಕಣ್ಮುಂದನೇ ಎತ್ಕೊಂಡು ಹೋದ್ರು. ಇನ್ಫ್ಯಾಕ್ಟ್ ಡಿಗ್ಗಿಂಗಿಗೂ ನಮ್ಮನ್ನೇ ಕರೆದಿದ್ರು, ಬಟ್ ನಮ್ಮ ಕೈಯಲ್ಲಿ ಒಂದು ಕೈಯಲ್ಲಿ ಮೊಬೈಲ್ ಇತ್ತು, ಹಿಂಗಾಗಿ ನಾವು ಹೋಗಲಿಲ್ಲ ಅಂತೆಲ್ಲ ಹೇಳಿ ಪುಂಗಿ ಉದ್ದೋರಿದಾರಲ್ಲ, ಅವರನ್ನು ಕೂಡ ಕರೆಸ್ತಾರೆ. ಎಲ್ಲರದ್ದು ಸಮಯ ಬರುತ್ತೆ, ಸಬ್ಕಾ ಬಾರಿ ಆಯೇಗ ಅನ್ನೋ ಥರ ಒಬ್ಬೊಬ್ಬರದ್ದೇ ಸರದಿ ಬರುತ್ತೆ. ಇಷ್ಟು ದಿನ ಈ ವ್ಯಕ್ತಿ ಹೇಳಿದ್ದನ್ನೆಲ್ಲ ಕೇಳಿಸ್ಕೊಂಡ್ರು. ಈಗ ಇವನಿಗೆ ಕೇಳೋಷ್ಟು ಕೇಳಿದ್ದೀವಿ ಅಂತ SIT ಅಧಿಕಾರಿಗಳು ಹೇಳ್ತಾರೆ. ಕಾಯೋಷ್ಟು ಕಾಯ್ದಿದ್ದೀವಿ, ಕೇಳೋಷ್ಟು ಕೇಳಿದ್ದೀವಿ, ಇನ್ನು ನಾವು ಹೇಳ್ದಂಗೆ ನಾವು ಕೇಳಿದ ಪ್ರಶ್ನೆಗಳಿಗೆ ಉತ್ತರ ಕೊಡು ಅಂತ ಕೇಳ್ತಾರೆ. ಧರ್ಮಸ್ಥಳದಲ್ಲಿ 100 ಎಣೆಗಳನ್ನ ಊತಿಟ್ಟಿದ್ದೀನಿ ಅಂತೇಳಿ ಕೂಡ ಮಾಸ್ಕ್ ಮ್ಯಾನ್ ಬಂದಿದ್ದ. ಈ ನಿಟ್ಟಿನಲ್ಲಿ ಇದೀಗ SIT ತಂಡ ಇದೀಗ ಆತನನ್ನ ಬಂಧನ ಮಾಡಿದೆ. ಬಂಧನ ಮಾಡೋ ಮೂಲಕವಾಗಿ ಆತನ ನಿಜವಾದ ಮುಖವಾಡ ಇದೀಗ ಬಯಲಾಗಿರುವಂಥದ್ದು. ಮೂಲತಃ ಮಂಡ್ಯ ಜಿಲ್ಲೆಯ ಚಿಕ್ಕಬಳ್ಳಿ ಗ್ರಾಮದ ನಿವಾಸಿಯಾಗಿದ್ದ. ಈ ಹಿಂದೆ ಆತನ ಹೆಸರು ಚಿನ್ನಯ್ಯ ಅಂತೇಳಿ ಬಗ್ಗೆ ಮಾತನಾಡಕ್ಕೆ ಈ ಗ್ರಾಮದ ಗ್ರಾಮಸ್ಥರೇ ಕೂಡ ಇದ್ದಾರೆ. ಸರ್, ಈ ಹಿಂದೆ ಕೂಡ ನಾವು ನಿಮ್ಮೂರಿಗೆ ಬಂದಿದ್ದೋ, ಆತನ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ಹೇಳಿದ್ರಿ. ಇದೀಗ ಆತನನ್ನ ಬಂಧನ ಮಾಡಿದ್ದಾರೆ, ಏನು ಹೇಳ್ತೀರಾ ಸರ್? ಸರ್, ಇದು ಬಂಧನ ಆಗಿರೋದು ಒಳ್ಳೆ ಕೆಲಸ. ಅಂದರೆ ಅವ್ರ ತನಿಖೆಗೆ ಮುಂದೆ ಅವ್ರು ತನಿಖೆ ಮಾಡಲಿಕ್ಕೆ ಹಿಂದೆ ಯಾರ್ಯಾರು ಷಡ್ಯಂತ್ರ ಮಾಡಿದರು, ಅವನಿಂದ ಯಾರ್ಯಾರು ಕೈವಾಡ ಇತ್ತು, ಅದ್ರ ಬಗ್ಗೆ ಈಗ ಮುಂದೆ ಬರುತ್ತೆ. ಅದು ವಿಚಾರಣೆ ಆಗುತ್ತೆ. SIT ತನಿಖೆ ಒಳಗೆ ತಗೊಂಡಿದ್ದಾರೆ, ನಾವೀಗ ಮೀಡಿಯಾದಲ್ಲಿ ನೋಡಿದ್ವಿ. ಅದು ಮುಂದಿನ ಹೆಚ್ಚಿನ ವಿಚಾರಣೆ. ಮತ್ತು ನಂದೊಂದು ಕ್ಲಾರಿಫಿಕೇಷನ್ ಕೊಡ್ತೀನಿ ದಯವಿಟ್ಟು ಎಲ್ಲ ಮೀಡಿಯಾದವ್ರಿಗೂ. ಇವರು ಮೂಲತಃ ಮಂಡ್ಯ ಜಿಲ್ಲೆ ಚಿಕ್ಕಬಳ್ಳಿಯವರಲ್ಲ, ಮೂಲತಃ ತಮಿಳುನಾಡದವರು. ಇವರು ಅಲ್ಲಿಂದ ಬಂದು ಇಲ್ಲಿ ವಲಸೆ ಬಂದಂಥವ್ರು. ಶ್ರೀಮನ್ ನಾಲ್ವಡಿ ಕೃಷ್ಣರಾಜ ಒಡೆಯವರು ದೂರದೃಷ್ಟಿ ಇಟ್ಕೊಂಡು ಅವತ್ತು ಕನ್ನಂಬಾಡಿ ಅಣೆಕಟ್ಟು ಕಟ್ಟಿದ್ರು, ಸಕ್ಕರೆ ಫ್ಯಾಕ್ಟ್ರಿ ಕಟ್ಟಿದ್ರು, ಶಿವನ ಸಮುದ್ರದಲ್ಲಿ ಜಲವಿದ್ಯುತ್ ಕಾರ್ಯ ಮಾಡಿದ್ರು, ಬೆಳಗೊಳದಲ್ಲಿ ಪೇಪರ್ ಫ್ಯಾಕ್ಟ್ರಿ ಮಾಡಿದ್ರು. ಅಂಥ ಕಾಲದಲ್ಲಿ ಮಂಡ್ಯ ಜಿಲ್ಲೆ ಸಮೃದ್ಧಿಯಾದಂಥ ಕಾಲದಲ್ಲಿ ಲಕ್ಷಾಂತರ ಕುಟುಂಬಗಳು ಎಲ್ಲ ಕಡೆ ಬಂದು ಜೀವನಕ್ಕೋಸ್ಕರ ಇಲ್ಲಿ ಬಂದಂಥವ್ರು ಅಲ್ವಾ. ಇವರು ಮೂಲತಃ ಮಂಡ್ಯ ಅಲ್ಲ, ಮೂಲತಃ ತಮಿಳುನಾಡು. ಇಲ್ಲಿ ಹುಟ್ಟಿ ಬೆಳೆದು ಓದೋರು ಇವರು. ಬಂದಂಥ ಕಾಲದಲ್ಲಿ ಇಲ್ಲಿ ನಮ್ಮ ಜನಗಳು ಕೂಡ ಅವ್ರಿಗೇನು ಯಾವುದೋ ಮನೇಲಿ ಜೀತ ಮಾಡಿಸ್ಕೊಂಡು ಕಳಿಸಿಲ್ಲ. ಒಂದು
ಉನ್ನತವಾದ ಹುದ್ದೆ ಸಾನುಭವರಿಗೆ ಸಹಾಯಕರಾಗಿ ಅವ್ರನ್ನ ಸೇರಿಸಿದ್ರು ಅವ್ರ ತಂದೆನ, ಯಾರ ನಂಜಯ್ಯನವ್ರನ್ನ ನಾವು ರಂಗಯ್ಯ ಅಂತ ಕರಿತಿದ್ದೋ. ಇವ್ರ ಮಕ್ಕಳನ್ನು ಕೂಡ ಸ್ವೀಪರ್ ಕೆಲಸ ಅಂದರೆ ಸ್ವಚ್ಛ ಕಾರ್ಮಿಕರಾಗಿ ಇವರು ಕೂಡ ಇಡೀ ಪಂಚಾಯತಿ ಅಲ್ಲೆಗೆರೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಈಗ ಈ ಧರ್ಮಸ್ಥಳದ ವಿಚಾರದಲ್ಲಿ ಈಗ ನೂರಾರು ಹೆಣಗಳ ಊತಿಟ್ಟ ಅಂತ ಬಂದಿದ್ದ, ನಿಮ್ಮೂರಲ್ಲೂ ಕೂಡ ಇದ್ದಂಥವನು ಈಗ ಅರೆಸ್ಟ್ ಆಗಿದೆ, ಹೇಳ್ತೀರಾ ಅದ್ರ ಬಗ್ಗೆ ಅಂತೇಳಿ? ಅದನ್ನೇ, ಅದು ಅಂದರೆ ಸತ್ಯ ಅದು ಬರಬೇಕಲ್ವ, ಅರೆಸ್ಟ್ ಆಗಿರೋದು ಒಳ್ಳೇದದು. ನಾವು ಅಂದರೆ ಅವತ್ತೇ ನಿಮಗೆ ಒಂದು ಹೇಳಿದ್ವಿ, ಇವನು ಆಟಿಟ್ಯೂಡ್ ನೋಡ್ರೆ ನಮ್ಮಲ್ಲಿ ಇದ್ದಂತೆ ಚಿನ್ನಯ್ಯ CN ಚಿನ್ನಯ್ಯ ಅಂತೇಳಿ ಇದೇ ಕಾಲೇಜಲ್ಲಿ ಓದಿದಂತೇನೋ. ಅಂದರೆ ದಯವಿಟ್ಟು ಮೂಲತಃ ಮಂಡ್ಯದವರಲ್ಲ, ಮೂಲತಃ ತಮಿಳುನಾಡು ವಾಸಿಗಳು ಇವರು, ಇಲ್ಲಿ ಬಂದಂಥ ನೆಲೆಸಿದವರು. ಸರ್, ನಿಮ್ಮೂರಲ್ಲಿ ಇದ್ದಂಥ ವ್ಯಕ್ತಿ ಧರ್ಮಸ್ಥಳದಲ್ಲಿ ಅಂದರೆ ನೂರಾರು ಹೆಣಗಳನ್ನು ಊತಿಟ್ಟಿದ್ದೀನಿ ಅಂತ ಹೇಳಿದ್ದ, ಇದೀಗ SIT ತಂಡ ಅದನ್ನು ಬಂಧನ ಮಾಡಿದೆ, ಏನು ಹೇಳ್ತೀರಾ ಸರ್? ಅದ್ರ ಬಗ್ಗೆ ನನಗೆ ತುಂಬ ಸಂತೋಷ ಆಗಿದೆ. ಇವನು ಅದೆಲ್ಲ ಮಾಡಬಾರ್ದಾಗಿತ್ತು, ಮಾಡೀಗ ಅನುಭವಿಸ್ತಾ ಇದ್ದಾನೆ, ಅನುಭವಿಸ್ಲಿ. ಧರ್ಮಸ್ಥಳದ ಬಗ್ಗೆ ನಾನು ಅವತ್ತು ಹೇಳಿದ್ದೆ, ಇವತ್ತು ಅದೇ ಹೇಳ್ತೀನಿ. ಯಾವುದೇ ಕೆಟ್ಟವಾದಂಥ ಅಲ್ಲಿ ಅಪವಾದಗಳು ನಡೆಯಲ್ಲ. ಇವನು ಯಾರ ಹತ್ರನೂ ಹಣಕ್ಕೆ ಆಮಿಷಕ್ಕೆ ಇದಾಗಿ ಈ ಹೇಳಿಕೆ ಕೊಟ್ಟಿದ್ದಾನೆ. ನ್ಯಾಯಾಂಗ ವ್ಯವಸ್ಥೆ ಇದೆ, ಏನು ಮಾಡ್ತಾರೆ ಗೊತ್ತಿದೆ, ಮಾಡ್ತಾರೆ. ಬಟ್ ಅವ್ರು ಹೇಳಿದಾಗೆ ನಮ್ಮೂರಿನವರೆಲ್ಲ ಇಲ್ಲಿ ಜೀವನ ಮಾಡೋಕ್ಕೋಸ್ಕರ ಇಲ್ಲಿಗೆ ಬಂದು ಸೇರ್ಕೊಂಡಿದ್ರು. ಅವ್ರ ತಂದೆ ತಾಯಿ ಎಲ್ಲ ಒಳ್ಳೆಯವರು. ಇವನು ಯಾಕೆ ಈ ಥರ ಅದಂತ ಗೊತ್ತಿಲ್ಲ. ಅದ್ರ ಬಗ್ಗೆ ನಾನು ಹೆಚ್ಚಿಗೆ ಮಾತಾಡೋಕ್ಕೆ ಹೋಗಲ್ಲ. ಪಾಪ ಗ್ರಾಮಸ್ಥರಿಗೆ ಎಂಥ ಮುಜುಗರ ನೋಡಿ. ಅವ್ನು ನಮ್ಮವ್ನು ಅಲ್ಲ ಅಂತ ಸ್ಪಷ್ಟೀಕರಣವನ್ನು ಕೊಡೋ ಹಂತ ಗ್ರಾಮಸ್ಥರಿದ್ದಾರೆ. ಯಾಕಂದರೆ ಕೇಳ್ತಾರಲ್ಲ ಅಕ್ಕಪಕ್ಕದೂರ್ನವರು, ನಿಮ್ಮೂರ್ನವ್ನು ಹಿಂಗೆ ಮಾಡ್ಬಿಟ್ನಂತೆ, ಹೆಂಗೆ ಧರ್ಮಸ್ಥಳಕ್ಕೆ ಹಂಗೆ ಮಾಡೋಕ್ಕೆ ಮನ್ಸು ಬಂತು ಅಂತ ಕೇಳ್ತಾರಲ್ಲ. ಆ ಪ್ರಶ್ನೆಗಳಿಗೆ ರೋಸಿ ಹೋಗಿ ಸ್ಪಷ್ಟೀಕರಣವನ್ನು ಕೊಡ್ತಾ ಇದ್ದಾರೆ, ತಮಿಳ್ನಾಡು ಮೂಲದವನು ಅವನು ಅಂತ. ಸೋಷಿಯಲ್ ಮೀಡಿಯಾದಲ್ಲಿ ಗಲೀಜು ಮಾಡಿದ್ರ ಪರಿಣಾಮ ರಾಜ್ಯದ ಒಂದು ವರ್ಗದ ನೆಮ್ಮದಿ ಹಾಳಾಗಿ ಹೋಗಿತ್ತು. ಈಗ ನೆಮ್ಮದಿಯನ್ನು ಪುನರ್ಸ್ಥಾಪಿಸೋ ಕೆಲಸವನ್ನು SIT ಅಧಿಕಾರಿಗಳು ಮಾಡಬೇಕಾಗಿದೆ, ಸರ್ಕಾರ ಮಾಡಬೇಕಾಗಿದೆ. ಇಶ್ಯೂನಲ್ಲಿ ಒಂದು 4-5 ಜನರನ್ನು ಬಂದಿಸೋದಲ್ಲ, ಅದು ರಾಜ್ಯಗಳ ಕನೆಕ್ಷನ್ ಇದ್ದರೆ ಅವ್ರನ್ನೂ ಒಳಗೆ ಹಾಕಬೇಕು. ಆಮೇಲೆ NGOಗಳ ಹೆಸರಲ್ಲಿ ಯಾರಾದರೂ ಒಡನಾಡಿಗಳು ಈ ಏನೋ ಇಡೀ ಷಡ್ಯಂತ್ರದಲ್ಲಿದ್ದರೆ, ಈ ತಿಮರೋಡಿ ಒಡನಾಡಿಗಳ ಅಥವಾ ಗಿರೀಶ್ ಮಟ್ಟಣ್ಣ ಒಡನಾಡಿಗಳ ಅಥವಾ ಸಮೀರ್ ಒಡನಾಡಿಗಳ, ಅವರನ್ನ ಒಳಗೆ ಹಾಕೋ ಕೆಲಸ ಮಾಡಬೇಕು. ಯಾಕಂದರೆ ಸಮಾಜ ಘಾತುಕರು. ಇವತ್ತಲ್ಲ ನಾಳೆ ಇನ್ನೊಂದು ಕಥೆಯನ್ನು ಹೇಳ್ಕೊಂಡು ಬರ್ತಾರೆ. ಒಂದು ವೇಳೆ ಅನನ್ಯ ಭಟ್ನ ಕೇಸನ್ನು ಇಷ್ಟು ಬೇಗ ಭೇದಿಸಲಿಕ್ಕೆ ಸಾಧ್ಯ ಇರಲಿಲ್ಲ ಅಂದರೆ ಇನ್ನೊಂದು 13 ವರ್ಷದ ಶೆಲ್ಫ್ ಲೈಫ್ ಇರ್ತಾ ಇತ್ತು. ಜಸ್ಟಿಸ್ ಫಾರ್ ಅನನ್ಯ ಭಟ್ಟು, ಜಸ್ಟಿಸ್ ಫಾರ್ ಅನನ್ಯ ಭಟ್ ಅಂತ ಮುಗ್ದೋಗ್ತಾ ಇತ್ತು. ಜನ ನಂಬ್ತಾ ಇದ್ರು. ಯಾಕಂದರೆ ನಮ್ಮ ನಾಡಿನ ಜನ ಬಹಳ ಪ್ರಜ್ಞಾವಂತರು. ಯಾರ ಮೇಲಾದರೂ ಗುರುತರ ಆರೋಪಗಳು ಬಂದರೆ ಆಗಲಿ, ತನಿಖೆ ಆಗಲಿ ಅಂತ ಬಯಸೋರು. ಅಂಥವರ ನಂಬಿಕೆಗಳಿಗೆ ಘಾಸಿ ಮಾಡೋ ಕೆಲಸ ಆಗಿದೆ ಇಲ್ಲಿ. ಹೀಗಾಗಿ ಸೋಷಿಯಲ್ ಮೀಡಿಯಾವನ್ನು ಗಲೀಜು ಮಾಡೋದಕ್ಕೆ ಉಪಯೋಗಿಸ್ಕೊಂಡಂತಹ ಜನ ಯಾರಿದ್ದಾರೆ ಅವರನ್ನೆಲ್ಲರನ್ನೂ ಬಿಡಬಾರ್ದು. ಒಬ್ಬೊಬ್ಬರನ್ನೇ ಒದ್ದು ಒಳಗೆ ಹಾಕಬೇಕು. ಜೈಲು ಸಾಕಾಗಲಿಲ್ಲ ಅಂತ ಹೇಳಿದ್ರೆ ಪರವಾಗಿಲ್ಲ, ಕರ್ನಾಟಕದಾದ್ಯಂತ ಬೇರೆ ಬೇರೆ ಜೈಲುಗಳಿದ್ದಾವೆ. ಒಟ್ನಲ್ಲಿ ಕೆಲವ್ರು ಹೇಳ್ತಾ ಇದ್ದಾರೆ ಖಾರದ ಪುಡಿ ಎಲ್ಲ ಹಾಕಿ ಟ್ರೀಟ್ಮೆಂಟನ್ನು ಕೊಡಬೇಕು ಅಂತ. ಪೊಲೀಸರಿಗೆ ಟ್ರೀಟ್ಮೆಂಟ್ ಕೊಡೋಕ್ಕೆ ಬರುತ್ತೆ ಕಣ್ರಿ. ಏರೋಪ್ಲೇನೂ ಹತ್ತಿಸ್ತಾರೆ, ಅಗತ್ಯ ಬಿಟ್ಟರೆ ಖಾರದ ಪುಡಿಯ ಉಪಯೋಗನೂ ಆಗುತ್ತೆ, ಲಾಠಿ ಉಪಯೋಗನೂ ಆಗುತ್ತೆ, ಬೂಟ್ ಉಪಯೋಗನೂ ಆಗುತ್ತೆ. ಯಾರ್ಯಾರಿಗೆ ಯಾವ್ದಾವ್ದ್ರ ಟ್ರೀಟ್ಮೆಂಟ್ ಸಿಕ್ಕಿರುತ್ತೆ ಅನ್ನೋದು ಅವ್ರನ್ನ ಮುಂದಿನ ದಿನಗಳಲ್ಲಿ ಕೋರ್ಟ್ಗೆ ಹಾಜರುಪಡಿಸ್ತಾರಲ್ಲ, ಆಗ ಗೊತ್ತಾಗುತ್ತೆ. ಧರ್ಮಸ್ಥಳದ ನಂಬಿಕೆ ಅಡಿಪಾಯವನ್ನೇ ಅಲುಗಾಡಿಸ್ಬಿಟ್ಟು ನಾವು ಹೆಂಗೋ ಜಯಿಸ್ಬಿಡ್ತೀವಿ ಅನ್ನುವಂತಹ ವಿಚಾರ ಇತ್ತಲ್ಲ, ಆಗ ಗೊತ್ತಾಗುತ್ತೆ. ಡೀಟೇಲ್ಸ್ ಕೊಡ್ತಾರೆ ದೀಪಕ್ ಜೈನ್ ಮತ್ತೆ ಸಂಪರ್ಕದಲ್ಲಿದ್ದಾರೆ. ದೀಪಕ್ ಜೈನ್, ಆಗಲೇ ಸೀರೆ ಸಿಕ್ತು, ಬ್ಲೌಸ್ ಪೀಸ್ ಸಿಕ್ತು ಅಂತ ಕೆಲವರು ಇದ್ರು, ಅವರೆಲ್ಲ ನಾಪತ್ತೆ ಆಗ್ಬಿಟ್ಟಿದ್ದಾರೆ ಅಂತ ಅಂತಿದ್ವಿ. ಇನ್ನೊಂದು, ಈ ಮಹಾ ಷಡ್ಯಂತ್ರವನ್ನು ರೂಪಿಸಿದವರಿಗೆ ಧರ್ಮಸ್ಥಳದ ಸಂಸ್ಕೃತಿ ಅಡಿಪಾಯವನ್ನು ಅಲುಗಾಡಿಸ್ಬೇಕು ಅನ್ನೋ ಉದ್ದೇಶ ಇತ್ತು. ಅವರಿಗೆಲ್ಲ ಬುಡಕ್ಕೆ ಬಿಸಿನೀರು ಕಾಯಿಸುವಂತಹ ಕೆಲಸ ಅತ್ಯಗತ್ಯವಾಗಿ ಆಗಬೇಕು. ನಾಳೆ ದಿನ ಇವರಲ್ಲೇ ಕೆಲವರು ಬಂದ್ಬಿಟ್ಟು ತಪ್ಪಾಯಿತು ಕ್ಷಮಿಸಿ, ನಮಗೆ ಗೊತ್ತಿರಲಿಲ್ಲ, ನಾವು ನಂಬಿಟ್ವಿ ಅಂತ ಸೊಬಗರ ನಾಟಕವನ್ನು ಆಡಬಹುದು. ಆ ಸೊಬಗರ ಬಗ್ಗೆ ಸಮಾಜ ಹೇಗೆ ಎಚ್ಚರಿಕೆಯಿಂದಿರಬೇಕು, ಪೊಲೀಸರು ಹೇಗೆ ಎಚ್ಚರಿಕೆಯಿಂದಿರಬೇಕು? ಖಂಡಿತ ಈ ಥರದ ಬೆಳವಣಿಗೆ ಕಳೆದ 10-15 ವರ್ಷಗಳಿಂದ ಈ ದಶಕದ ಒಂದು ಕಥೆ ಆದರೆ, ಕಳೆದ 40 ವರ್ಷಗಳಿಂದಲೂ ಈ ಥರದ ಪ್ಲಾನ್ಗಳು ಆಗ್ತಾ ಇದೆ ಅನ್ನೋದನ್ನು ಗ್ರಾಮಸ್ಥರು ಹೇಳ್ತಾನೆ ಬರ್ತಾ ಇದ್ದಾರೆ. ಬಟ್ ಎಲ್ಲದಕ್ಕೂ ಕೂಡ ಯಾವುದಕ್ಕೂ ಸಾಕ್ಷಿ ಪುರಾವೆಗಳು ಇಲ್ಲದೆ ಇದ್ರೂ ಕೂಡ ಈ ಥರದ ಒಂದು ನಾಟಕ ಮುಂದುವರೆದಿದೆ, ಅದೊತ್ತು ಮುಂದುವರಿತಾ ಇರ್ತದೆ ಅನ್ನುವಂಥದ್ದು ಎಲ್ರಿಗೂ ಗೊತ್ತು. ಬಟ್ ಸಾಕ್ಷಿಗಳು ಇಲ್ಲದೆ ಸೋಷಿಯಲ್ ಮೀಡಿಯಾದ ಮೂಲಕನೇ ಚರ್ಚೆಗಳು ಆಗ್ತಾ ಇತ್ತು ಅನ್ನುವಂಥದ್ದು. ಆದರೆ ಈ ಬುರುಡೆ ರಹಸ್ಯ ಏನಿದೆ, ಸುಜಾತ ಭಟ್ ಮತ್ತು ಅನನ್ಯ ಭಟ್ನ ಒಂದು ಕತೆ ಏನಿದೆ, ಆ ನಂತರ ಮಟ್ಟಣ್ಣನವರು ಸಮೀರ್ನ ಕಥೆಗಳು, ಇದೆಲ್ಲವೂ ಕೂಡ ಈ ಕಾಲದಲ್ಲಿ ಆಗ್ತಾ ಇರುವಂಥದ್ದು, ಅಂದರೆ ಸೋಷಿಯಲ್ ಮೀಡಿಯಾದ ಕಾಲದಲ್ಲಿ ಮತ್ತು ಮೀಡಿಯಾದ ಕಾಲದಲ್ಲಿ. ಹಾಗಾಗಿ ಎಲ್ಲವೂ ಕೂಡ ಬಯಲಾಗ್ತಾ ಇದೆ ಅನ್ನುವಂಥದ್ದು ಎಲ್ಲರೂ ತಿಳ್ಕೊಳ್ಬೇಕಾದಂಥ ವಿಚಾರ. ಯಾಕಂದ್ರೆ ಎಲ್ರಿಗೂ ಕೂಡ ಯೂಟ್ಯೂಬರ್ಗಳು ಕಳೆದ ತಿಂಗಳು 26ರಿಂದ ಹಿಡಿದು
ನಿನ್ನೆಯ ತನಕ ಎಲ್ಲ ಯೂಟ್ಯೂಬ್ನಲ್ಲಿ ಪ್ರಸಾರ ಆದಂತಹ ವಿಡಿಯೋಗಳನ್ನು SIT ಪೊಲೀಸರು ಮಾನಿಟರ್ ಮಾಡ್ತಾ ಇದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸರು ಒಂದು ವಿಂಗನ್ನೇ ಮಾಡಿದ್ದಾರೆ. ಆ ವಿಂಗ್ ಇದರ ಹಿಂದೆ ಕೆಲಸ ಮಾಡ್ತಾ ಇದೆ ಅನ್ನುವಂಥದ್ದು. ಈಗಾಗಲೇ ಕೆಲವರಿಗೆ ನೋಟಿಸ್ಗಳನ್ನು ಕೊಟ್ಟಿದ್ದಾರೆ, ವಿಚಾರಣೆಗೆ ಹಾಜರಾಗಬೇಕು ಮತ್ತು ನಿಮಗೆ ಬಂದಂತಹ SIT ಹೆಸರಲ್ಲಿ ನಿಮಗೆ ಬಂದಂತಹ ಮಾಹಿತಿಗಳು ಎಲ್ಲಿಂದ ಬಂತು ಮತ್ತು ಇದಕ್ಕೆ ಸಾಕ್ಷಿ ಪುರಾವೆಗಳನ್ನು ಕೊಡಬೇಕಾದಂತಹ ಅನಿವಾರ್ಯತೆ ಇದೆ ಮಮತಾ. ಯಾಕಂದ್ರೆ ಇವತ್ತಿನ ದಿನದವರೆಗೆ ಗೃಹ ಸಚಿವರು ಸದನದಲ್ಲಿ ಮತ್ತು ಇವತ್ತು ಉಡುಪಿಯಲ್ಲಿ ಮಾತನಾಡ್ತಾರೆ.